समस्त ऋतोपशमनं श्री महाबलेश्वर स्वामी पादोदकं पावनं शुभं ಈ ದೇವಸ್ಥಾನ 3 ದಿನದಲ್ಲಿ ನಿರ್ಮಾಣ. ನಿರ್ಮಾಣದ ಸ್ವಾಮೀಜಿ ನಾನು ನೋಡಬೇಕು ಅಂತ ಬಂದು ಅವರು ಸಂತೋಷ ಪಟ್ಟಿದ್ದು ಬಹಳ ಸಂತೋಷ ಪಟ್ಟವರು. 3 ತಿಂಗಳಲ್ಲಿ ಎಷ್ಟು ಭವ್ಯವಾದ ಧಾರ್ಮಿಕ ಕೇಂದ್ರ ಬಹಳ ಚೆನ್ನಾಗಿ ನೋಡಿಕೊಂಡು ಬರ್ತಾ ಇದೆ. ಶಾಸಕರಾದ ಇವರೆಲ್ಲ ಸೆಟ್ ಮಾಡೋ ಹಿರಿಯ ಶಾಸಕರಾದಂಥ ಬಾಲಣ್ಣರಿದ್ದಾರೆ, ಶ್ರೀನಿವಾಸ ಅವರು, ನಟರಾಜ್ ಇದ್ದಾರೆ, ಗಂಗಾಧರ್ ಇದ್ದಾರೆ, ಎಲ್ಲ ಭಕ್ತಾದಿಗಳೆಲ್ಲ ಬಂದಿದ್ರಿ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರಗಳಂತ ಸ್ಥಳ ದೇವಾಲಯ. ನಾನೇನು ಇಲ್ಲ ಮಾಡಿಲ್ಲ, ನಾನು ಡೆಪ್ಟಿ ಸಿ ಎಂ ಮಾಡೋದಿಲ್ಲ, ಯಾವ ದುಡ್ಡೇ ಹುದ್ದೆ ಇದೆ ಅಂತಲೂ ನನಗೆ ಹೋಗಿಲ್ಲ. ನಾನು ನನ್ನ ಧರ್ಮಪತ್ನಿ ಈ ಜಾಗಕ್ಕೆ, ಈ ದೇವಾಲಯದಲ್ಲಿ, ಈ ಜಾಗದಲ್ಲಿ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಂಬಿಕೆ ಇದೆ, ಶಕ್ತಿ ಇದೆ ಅಂತ ಹೇಳಿ ಬಂದು ನನ್ನ ಅನೇಕ ಕಷ್ಟ ದಿನಗಳಲ್ಲಿ ಬಂದದ್ದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ನಾವು ಯಾರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಬರ್ತದೆ, ಅಧಿಕಾರ ಬರ್ತದೆ. ಯಾರಿಗೂ ಅಧಿಕಾರ ಶಾಶ್ವತ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನ್ಮ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಮಾಡ್ತೀವಿ ಅಂತ ಮಾಡೋದು. ನಾನು ಇಲ್ಲಿ ಬಂದಾಗ ಫಸ್ಟು ಪ್ರಾರಂಭ ಬಂದಾಗ ಇಲ್ಲಿ ದಯಾನಂದು ಈ ಚೌಟಪೇಟೆ ನಾನು ಕೇಳಿದೆ, ಯಾಕೆ ಚೌಟಪೇಟೆ ದಯಾನಂದ ಏನು ಸಿಗ್ತದೆ? ದಯಾನಂದ ಅಷ್ಟು ಸುಲಭವಲ್ಲ. ಆತನಿಗೆ ಧಾರ್ಮಿಕವಾಗಿ ಏನೋ ಒಂದು ಶಕ್ತಿ ಹೇಳೋದಕ್ಕೆ ಚೌಟಪೇಟೆ ಅನ್ನದಾಸೋಹ ವ್ಯವಸ್ಥೆ. ಸೊ ಅವರಿಂದ ಸತತವಾಗಿ ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ಬಿಟ್ಕೊಂಡು ಬಂದಿದ್ದಾರೆ. ಎಲ್ಲ ಸಣ್ಣ ಕಡೆ ಕೆಲಸ ನಮ್ಮ ಸ್ವಾಮಿ ಕೇಳ್ತಾರೆ,
ಕೆಲಸ ಏನು ಕೇಳಿಲ್ಲ. ಏನು ಕೇಳಿದ್ರು ಅದು ಅಟೆಂಡ್ ಮಾಡಿದ್ರೆ ಅಷ್ಟೇ ಸರ್ಕಾರದಿಂದ ಏನು ಹೇಳ್ತೇವೆ. ಇವತ್ತು ನನ್ನ ಶಾಲೆ ಇರ್ಬೋದು, ನನ್ನ ವ್ಯಾಪಾರ ಸ್ಥಳ ಇರ್ಬೋದು, ಅದೆಲ್ಲ ಬೇಕಾದಷ್ಟು ತೊಂದರೆ ಇತ್ತು. ಹೀಗೆ ಹೇಳಿದೆ, ಬಂದು ಜಾಗ ನೋಡಿದ್ರು. ನೋಡ್ಬಿಟ್ಟು ಆ ಮುನೇಶ್ವರನ ಅಲ್ಲಿ ಓಡಾಟ ಭಾಳ ಇದೆ, ನೀವು ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ರು. ಒಂದು 3 ದೇವಸ್ಥಾನ ಇವರೇ ಬಂದು ಅದಕ್ಕೆ ಡೆಪಾಯ್ ಹಾಕಿ, ಒಂದು ಕಡೆ ನಮ್ಮ ಶಾಲೆ, ಇನ್ನೊಂದು ಕಡೆ ನಮ್ಮ ಮೈಸೂರು ಫೀಲ್ಡ್ ಡಿವಿನಿಟಿ ಮಾಲ್ ಆಗಿದ್ದಲ್ಲಿ, ಈಗಿರೋಂಥ ಒಂದು ದೊಡ್ಡ ಮಾಲ್, ಗ್ಲೋಬಲ್ ಮಾಲ್, ಲುಲ್ಲು ಮಾಲ್, ಅಲ್ಲಿ 3 ಕಡೆ ಇವರೇ ಬಂದು ಪೂಜೆ ಮಾಡಿ ಅದಕ್ಕೆ ಆಳೆ ಪಾಯ ಎಲ್ಲ ಹಾಕಿ ವಿಗ್ರಹ ಕೂಡ ಇವರೇ ತೀರ್ಮಾನ ಮಾಡಿ ಕಟ್ಟಿ ಈಗ ಎಲ್ಲ 3 ಕಡೆ ಕೂಡ ಬಹಳ ಸುಖವಾಗೆಲ್ಲ ಬಹಳ ಮಾಡ್ತಾ ಇದೆ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾವೇನು ನಂಬಿಕೆ ಇಟ್ಕೊಂಡಿರ್ತೀವಿ ಅದು ಬಹಳ ಮುಖ್ಯ. ಮನುಷ್ಯನಿಗೆ ಮರಕ್ಕೆ ಬೇರೆಷ್ಟು ಮುಖ್ಯ, ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟು ಮುಖ್ಯ. ಹೀಗೆ ನಿಮಗೂ ಕೂಡ ಒಂದು ನಂಬಿಕೆ ಇರಬೇಕು. ಈ ಮುನೇಶ್ವರನ ಪವಾಡ ಭಾಳ ಇದೆ. ಇದಕ್ಕೆ 3 ತಿಂಗಳಲ್ಲೇ ಕಟ್ಟಿ ನಾನಂತೂ ₹1 ಕೊಟ್ಟಿದ್ದೆ. 3 ತಿಂಗಳಲ್ಲೇ ಕಟ್ಟಿದ್ದಾರೆ ಅಂತಂದ್ರೆ ಜನ ಕಟ್ಟಿದ್ದಾರೆ. ನನ್ಗೆ ಹೇಳ್ಕೊಳ್ಳಿ, ನಾನು ಕೊಟ್ಟಿಲ್ವಲ್ಲ, ದೇವರು ಕೊಟ್ಟಿದ್ದಾರೆ, ಜನ ಕೊಟ್ಟಿದ್ದಾರೆ, ಕಟ್ಟಿದ್ದೀರಿ. ಸಾಲ ಇದೆ, ಸೋಲು ಇದೆ. ನಾನು ನಿಮಗೆಲ್ಲ ಹೇಳೋದಷ್ಟೇ, ನೀವು ನಿಮ್ಮ ಬದುಕಿನಲ್ಲಿ ನಿಮ್ಗೆ ಏನಾದ್ರು ಒಂದು ಜೀವನದಲ್ಲಿ ನೀವು ಯಾರು ನೀವು ಓದ್ಕೊಂಡು ಹೋಗಕ್ಕಾಗಲ್ಲ, ನಾನು ಓದ್ಕೊಂಡು ಹೋಗಕ್ಕಾಗಲ್ಲ. ನಾನು ಸಂಸ್ಕೃತದಲ್ಲಿ ಆಗಾಗ ಒಂದು ಕಡೆ ಹೇಳ್ತಾ ಇರ್ತೀನಿ, ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ಗಾವ, ಪರೋಪಕಾರ ಇಡೋಕ್ಷ. ಅಂದರೆ ಈ ಮರ ಇದೆಯಲ್ಲ, ಈ ಮರ ಇರೋದು ತನ್ನ ಸ್ವಂತಕ್ಕೆ ಏನಿರೋದು, ಬೇರೆಯವ್ರಿಗೆ ಮರಳು ಕೊಡೋಕ್ಕೆ, ಹಣ್ಣು ಕೊಡೋಕ್ಕೆ, ಸೌದೆ ಕೊಡೋಕ್ಕೆ, ಸೊಪ್ಪು ಕೊಡೋಕ್ಕೆ ಈ ಮರ ಇದೆ ಅಂತ. ಅದಕ್ಕೇನು ಉಪಯೋಗ ಆಗೋದಿಲ್ಲ. ಈ ಹಸು ಇದೆಯಲ್ಲ, ಹಸುನು ಅಷ್ಟೇ, ಅದಕ್ಕೆ ಸ್ವಂತಕ್ಕೇನು ಪ್ರಯೋಜನ ಇಲ್ಲ. ಬೇರೆಯವ್ರಿಗೆ ಹಾಲು ಕೊಡ್ತದೆ, ಮರ ಹೋಗ್ತದೆ, ಎತ್ಕೊಂಡು ಹೋಗ್ತದೆ, ಸಗಣಿ ಕೊಡ್ತದೆ, ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲ. ದುವಂತಿಕ ಇದು ನದಿ ಇದೆಯಲ್ಲ, ನೀರು ಹಳ್ಳದಲ್ಲಿ ಪಕ್ಕದಲ್ಲಿ ನಾವು ಸಣ್ಣ ನದಿ ಇದೆ, ಅದು ಅಷ್ಟೇ, ಅದಕ್ಕೆ ಸ್ವಂತ ಪ್ರಯೋಜನ ಇಲ್ಲ. ನಮ್ಮ ಕುಡಿಯೋಕ್ಕೆ ನೀರು ಕೊಡ್ತದೆ, ಗಿಡಗಳು ಕೊಡ್ತದೆ, ಪ್ರಾಣಿ ಪಕ್ಷಿ ನೀರು ಕೊಡ್ತದೆ, ವ್ಯವಸಾಯಕ್ಕೆ ನೀರು ಕೊಡ್ತದೆ. ಆ ನದಿ ಸ್ವಂತಕ್ಕೇನು ಪ್ರಯೋಜನ. ಹಂಗೆ ಈ ಮನುಷ್ಯನ ದೇಹ ಕೂಡ ಕೊನೆಗೆ ಎಷ್ಟು, ಈಗ ಬಾಲಕೃಷ್ಣ ಎಷ್ಟು ಸುಖ ಮಾಡ್ಬೋದು, ನಾನೇ ಸುಖ ಮಾಡ್ಬೋದು, ಶ್ರೀನಿವಾಸ ಸುಖ ಮಾಡ್ಬೋದು. ಏನು ಮಾಡಿದ್ರು ಒಂದು ₹50, ₹100, ₹200 ನಂದೆಲ್ಲ ಸುಸ್ತದೆ. ನಾವು ಸಂಪಾದನೆ ಮಾಡೋದು ಬೇರೆಯವರಿಗೆ ನಾವು ಮಾಡೋದು, ಸಮಾಜಕ್ಕೆ ಮಾಡೋದು, ನಮ್ಮ ಕುಟುಂಬಕ್ಕೆ ಮಾಡೋದು, ಅಣ್ಣ ತಮ್ಮರಿಗೆ ಮಾಡೋದು, ಬೇರೆಯವ್ರಿಗೆ ಮಾಡೋದು. ಹಂಗೆ ನಮ್ಮ ದೇಹ ಇರೋದು ಬೇರೆಗೋಸ್ಕರ. ಹಂಗೆ ನಾವು ನಮ್ಮ ಬದುಕಿನಲ್ಲಿ ಅವಕಾಶ ಸಿಗ್ತದೆ ಇಂಥ ಒಂದು ಧರ್ಮ ಕಾರ್ಯಕ್ಕೆ ಈ ಕೈ ಇರೋದೇ ದಾನ ಮಾಡಬೇಕು, ಹಸ್ತ ಇರೋದೇ ದಾನ ಮಾಡಬೇಕು. ಅದಕ್ಕೆ ನೀವೆಲ್ಲ ಸೇರಿ ದಾನ ಮಾಡಬೇಕು. ನಾನು ಏನು ಮಾಡ್ತೀನಿ ಬಿಡ್ತೀನಿ ಅಂತ ನಾನು ಹೇಳಕ್ಕೆ ಹೋಗುವುದಿಲ್ಲ, ಹೇಳೋಂಥ ಅವಶ್ಯಕತೆ ಇಲ್ಲ. ನಾನೊಬ್ಬ ಭಕ್ತ ಅಷ್ಟೇ. ಆ ಭಕ್ತನಿಗೂ ಭಗವಂತನಿಗೂ ಏನು ನಂಬಿಕೆ ಇರಬೇಕು ನಂಬಿಕೆ ಇಟ್ಕೊಂಡು ಖಂಡಿತ ಈ ಮುನೇಶ್ವರನ ಸೇವೆ, ಮುನೇಶ್ವರದಿಂದ ಲಾಭ ಪಡೆದಿದ್ದೀನಿ. ಮುನೇಶ್ವರನಿಗೆ ಯಾವ ರೀತಿ ಋಣ ತೀರಿಸಬೇಕು ಆ ಋಣವನ್ನು ತೀರಿಸ್ತೀನಿ, ಇಷ್ಟು ಮಾತ್ರ ಹೇಳಿ ಇದನ್ನು ಭೇಟಿ ಮಾಡಿ ನನಗೆ ಹೇಳಿದ್ರು ಉದ್ಘಾಟನೆ ದಿನ ಬರಲೇಬೇಕು ಅಂತ ಹೇಳಿದ್ರು. ಅವ್ರು ಬರೋಕ್ಕಾಗಲಿಲ್ಲ. ಮಧ್ಯೆ ಅಧಿಕಾರ ಬಂದ ಮೇಲೂ ಕೂಡ ಬರಬೇಕು ಅಂತ ಭಾಳ ಸತಿ ಯೋಚನೆ ಮಾಡಿದ ಹಾಗಾಗಿಲ್ಲ. ಇವತ್ತು ಎಷ್ಟೇ ಕಷ್ಟ ಆಗಲಿ, ಸ್ವಾತಂತ್ರ್ಯ ದಿನಾಚರಣೆ ಬೆಂಗಳೂರಲ್ಲಿ ಇರಬೇಕಾಯ್ತು. ತಪ್ಪಿಸಿ ಚನ್ನಪಟ್ಟಣಕ್ಕೆ ಹೋಗಿ ಚನ್ನಪಟ್ಟಣದಲ್ಲಿ ಧ್ವಜ ಕಾಂಗ್ರೆಸ್ ಆಫೀಸಲ್ಲಿ ಮಾಡಿ ಚನ್ನಪಟ್ಟಣ ಹೋಗಿ ಮುಗಿಸಿ ನಮ್ಮ ಬಾಲಣ್ಣಗೂ ಶ್ರೀನಿವಾಸ್ಗೂ ಫೋನ್ ಮಾಡಿ ಹೇಳಿ, ಇಲ್ಲ ಇವತ್ತು ಎಷ್ಟೇ ಕಷ್ಟ ಆಗಲಿ ನಾನು ಅಲ್ಲಿಗೆ ಕಳಿಪಾಳಿಗೆ ಬರ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಬಂದು ನಿಮ್ಮನ್ನೆಲ್ಲ ದರ್ಶನ ಮಾಡಿ ಈ ಶಿಖರದಲ್ಲಿರುವಂಥ ಕಳಸಕ್ಕೆ ಏನು ನಮ್ಮ ಹೋಮದ ನೀರನ್ನು ಹಾಕುವಂಥ ಒಂದು ಭಾಗ್ಯ. ಪುರಂದರದಾಸರ ಕಡೆ ಮಾತಾಡ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುವನಾಭನ ಪಾದ ಭಜನೆ ಪರಮ ಸುಖವಯ್ಯ. ಹಂಗೆ ನನಗೆ ಈ ಒಂದು ಕಳಸಕ್ಕೆ ನೀರಾಕಿ, ಕಳಸದ ನೀರಾಕಿ ಪ್ರದಕ್ಷಿಣೆ ಮಾಡಿ ನಿಮಗೆ ನಮಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಈ ರಾಜ್ಯ ಹೋದ ವರ್ಷ ಭಾಳ ತತ್ತರಿಸ್ತಾ ಇದೆ ಬರಗಾಲದಲ್ಲಿ.
ಇವತ್ತೇನೋ ಸ್ವಲ್ಪ ಅಷ್ಟು ಮಳೆ ಬಂದು ಸ್ವಲ್ಪ ಕೆರೆ ಕಟ್ಟೆಗಳೆಲ್ಲ ತುಂಬಿದೆ. ಇನ್ನು ಬೇಕಾದಷ್ಟು ಕೆರೆಗಳಿಗೆ ನೀರು ಬರಬೇಕು. ಅದು ದೊಡ್ಡ ದೊಡ್ಡ ಅಣೆಕಟ್ಟುಗಳೆಲ್ಲ ತುಂಬಿದೆ. ಈ ವರ್ಷ ಎಲ್ಲ ಜನರಿಗೆ ತೊಂದರೆ ಆಗುವುದಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಶ್ರೀಗಳು ಅವರ ಬದುಕಿನಲ್ಲಿ ಅವರೆಲ್ಲ ವಿಚಾರವನ್ನು ಕೂಡ ಸಮಾಜಕ್ಕೆ, ಚಿಕ್ಕ ಮಕ್ಕಳಿಗೆ, ನಿಮಗೆ ಧಾರ್ಮಿಕವಾಗಿ ನೆಮ್ಮದಿ ಸಿಗಲಿ ಅಂತೇಳಿ ಇಂಥ ಪುಣ್ಯಕ್ಷೇತ್ರಗಳನ್ನು ಸ್ಥಾಪನೆ ಮಾಡಿ ನಿಮ್ಮೆಲ್ಲರ ಅನುಗ್ರಹದಿಂದ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಬದುಕಿನಲ್ಲಿ ಏನಾದರೂ ಒಂದಷ್ಟು ಕೈ ತುಂಬ ಆಶೀರ್ವಾದವನ್ನು ಮಾಡಬೇಕು, ದಾನ ಮಾಡಬೇಕು ಅಂತೇಳಿ ನೀವೆಲ್ಲ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸಿ ಎಲ್ಲರಿಗೂ ನಮಸ್ಕಾರ. ಇದೊಂದು ಪ್ರಬಲ ಸದಸ್ಯರಾದ ಕ್ಷೇತ್ರ ಇದು. ಇದು ಯಾವ ರೀತಿ ಮಟ್ಟಿಗೆ ಬೆಳೆಯಿತು ಅಂತೇಳಿ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರ್ಯಾರು ಬಂದು ಏನು ಅರ್ಕೆ ಕಟ್ಕೊಂಡಿದ್ರು ಕೂಡ ದಯಮಾಡಿ ಭಗವಂತ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಅನೇಕ ಜನಗಳಿಗೆ ಇದರಿಂದ ಒಳ್ಳೆಯದಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿಗೆ ಸಂಪರ್ಕರಾಗಿ ಬಂದು ಈ ಭಗವಂತನ ಆಶೀರ್ವಾದವನ್ನು ಪ್ರತಿಯೊಬ್ಬರು ಪಡೆದಿರ್ತಕ್ಕಂಥದ್ದನ್ನು ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಮುಂದೆ ರಾಜ್ಯದ ಚುನಾವಣೆಯನ್ನಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಮಾಡ್ತಾ ಪ್ರಭು ಪೂಜ್ಯರನ್ನು ಏನೇನೋ ಕೇಳಿದ್ರು ನಾವು ಮಾಡಬೇಕು ಅಂತ ಸರ್ಕಾರ ತಪ್ಪು ಗುರುಸ್ಕೊಂಡು ನಮ್ಮನ್ನು ಕೇಳ್ತಾರೆ. ನಾನು ಸಾಮಾನ್ಯ ಏನಾದ್ರು ಮಾಡಿಸ್ಕೊಡಿ ಅಂತ ಹೋಗ್ತಾರೆ. ಅಲ್ಲ ಅವರು ಪರಮಭಕ್ತರು ಏನೇನಾದ್ರು ಮಾಡ್ತಾರೆ, ತಥಾಸ್ತು ಅಂತಾರೆ. ನೀವು ನಮಗೇನಾದ್ರು ಮಾಡಿಸ್ಕೊಡಿ ಸರ್, ಏನೋ ನಿಮಗೆ ಕೇಳಲ್ಲ ಅಂತ ನಾವಿದೆ, ನೀವು ನಮ್ಮನೆ ಕೇಳಿದ್ರೆ ಮಾಡಿಸ್ಕೊಡಿ ಅಂತ ಏನ್ ಎಲ್ಲ ಮಾಡ್ಕೊಡ್ತಾರೆ. ಆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಮುಂದೆ ಇದು ಕೂಡ ನಾನು ಹೇಳಿದ್ರಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತಕ್ಕಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮನ್ನೆಲ್ಲ ಇಲ್ಲಿಗೆ ಕರೆದು ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ನೋಡಿಕೊಂಡು ನಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಸನ್ಮಾನ್ಯ ಪರಮ ಪೂಜ್ಯರು ನಮ್ಗೆ ಯಾವಾಗಲೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ಒಂದು ಕ್ಷೇತ್ರದ ಭಕ್ತರಾಗಿ ಸೇವೆಯನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ದಯಮಾನವಂತ ಭಗವಂತ ಒಳ್ಳೇದು ಮಾಡಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.